ಓಕೆ, ರಿಷಾ ಅವರು ಮನೆಯಲ್ಲಿ ಸಿಕ್ಕಾಪಟ್ಟೆ ಗಲಾಟೆ ಮಾಡಿದ್ದಾರೆ. ಅಂಡ್ ನೀವೇ ಹೇಳ್ತಾ ಇದ್ರಿ, ನಾನು ಹೊರಗಡೆ ಆಕ್ಚುಲಿ ಇದಕ್ಕಿಂತ ಇನ್ನ ಜೋರ್ ಇರ್ತೀನಿ, ಹಂಗೆ ನೋಡೋಕೋರೆ ಸ್ವಲ್ಪ ಸೈಲೆಂಟ್ ಆಗಿದ್ದೀನಿ ಅಂತೇಳಿ. ಇದ್ರ ಮಧ್ಯೆ ಸೌಂಡ್ ಮಾಡಿದ ಒಂದು ದೊಡ್ಡ ಗಲಾಟೆ ಅಂತಂದ್ರೆ ನಿಮ್ದು ಮತ್ತೆ ಜಾನ್ವಿ ಅವ್ರದ್ದು ವೀಕೆಂಡ್ ಎಪಿಸೋಡ್ ಮಧ್ಯದಲ್ಲಿ ಆಗುತ್ತೆ. ಜಾನ್ವಿ ಅವ್ರು ಒಂದು ಮಾತು ಹೇಳ್ತಾರೆ, ನೀವು ಚಂದ್ರಪ್ರಭಾ ಮತ್ತೆ ಗಿಲ್ಲಿ ಅವ್ರ ಜೊತೆ ಇರೋದು ನಮಗೆ ಒಂಥರ ಮುಜುಗರ ಆಗ್ತಾ ಇದೆ ಅಂತ ಹೇಳಿ. ಅವ್ರಿಗೆ ಯಾಕೆ ಹಂಗ ಅನ್ನಿಸ್ತು ಅಂಡ್ ಆ ಸಿಚುವೇಶನ್ ನೀವು ಯಾವ ರೀತಿ ತಗೊಂಡ್ರಿ ಅಂತ? ಇಬ್ರು ಕಲಾವಿದ್ದಾರೆ, ನಾನು ರಂಗಭೂಮಿ ಕಲಾವಿದೆ ಫಸ್ಟ್ ಆಫ್ ಆಲ್. ಸೊ ನನಗೆ ಗೊತ್ತಿತ್ತು ನಾನೇನು ಮಾಡ್ತಾ ಇದ್ದೀನಿ ಅಂತ ಹೇಳಿ. ಆ್ಯಂಡ್ ಚಂದ್ರಪ್ರಭಾ ಅವ್ರ ಜೊತೆ ಮಾಡಿದ ಕಂಪ್ಲೀಟ್ ಇಟ್ ವಾಸ್ ಅ ಕಂಟೆಂಟ್ ಬೇಸ್ಡ್. ಆ್ಯಂಡ್ ಅವ್ರಿಗೂ ಗೊತ್ತು, ಜನಕ್ಕೂ ಗೊತ್ತಿದೆ, ಅದು ಫನ್ನಾಗಿ ಹೋಗಲಿ. ಮನೇಲಿ ಫನ್ ಕಡಿಮೆ ಇತ್ತು, ಸೊ ಒಂದು ಕಂಟೆಂಟ್ ಥರ ಕೊಡೋಣ ಅಂತ ಹೇಳಿ ಅದು ಮಾಡಿದ್ವು. ಆ್ಯಂಡ್ ಬಿಕಾಸ್ ಅವ್ರ ಜೊತೆ ಪಾಪ ಹಂಗೆ ನಡ್ಕೊಂಡಿದ್ಕೇನೆ ಅದು ಕಂಟೆಂಟ್ ಆಗಿ ಹೋಯ್ತು ಆಚೆ. ಆ್ಯಂಡ್ ಅವ್ರಿಗೂ ಎಫೆಕ್ಟ್ ಅಷ್ಟು ಆಗಲಿಲ್ಲ. ನಾನು ಐ ಕಾಂಟ್ ಡೂ ವಿತ್ ಅದರ್ ಪೀಪಲ್, ನನ್ನ ಎಥಿಕ್ಸ್ ಬಿಟ್ಟು ನಾನು ಆಡೋಕ್ಕಾಗ್ತಾ ಇರಲಿಲ್ಲ. ಅದೇನಾಗೋಯ್ತು, ಸ್ಟಾರ್ಟಿಂಗ್ಗೆ ಗಿಲ್ಲಿ ಕ್ಲೋಸ್ ಆಗ್ಬಿಟ್ಟ ಫುಲ್ಲು, ನನಗೆ ನೆಕ್ಸ್ಟ್ ಲೆವೆಲಲ್ಲಿ ಕ್ಲೋಸ್ ಆದ. ಅದೆಲ್ಲೋ ನಮ್ಮಿಬ್ರು ಫ್ರೆಂಡ್ಶಿಪ್ಪು ಅಥವಾ ತುಂಬ ಕನೆಕ್ಷನಲ್ಲಿ ಇತ್ತು. ಅದೇನೋ ಕೋಳಿ ಜಗಳ ಆಡ್ತೀವಿ ಅಂತ ಇತ್ತಲ್ಲ, ತುಂಬ ಆಡ್ತಾ ಇದ್ವಿ. ಅವ್ರು ನನಗೆ ಉರ್ಸೋದು ಸಿಕ್ಕಾಪಟ್ಟೆ, ನಾನು ಅದೇ ಗಿಲ್ಲಿ ಅಂತ ಅನ್ನೋದು, ಅದು ಒಂಥರ ಏನೋ ಕನೆಕ್ಷನ್ನು ತುಂಬ ಚೆನ್ನಾಗಿ ಹೋಯ್ತದು. ಬಟ್ ಐ ಡೋಂಟ್ ನೋ ವಾಟ್ ವೆಂಟ್ ರಾಂಗ್ ಮಿಡಲಲ್ಲಿ ಅಂತ ಹೇಳಿ. ಅವ್ರ ಜೊತೆ ತುಂಬ ಒಳ್ಳೆ ಕನೆಕ್ಷನ್ ನನಗಿತ್ತು, ಇನ್ನು ಮುಂದೆನೂ ಇರುತ್ತೆ ಕೂಡ. ಅದು ಬೇಬಿ ಇವ್ರು ನೋಡೋರ ದೃಷ್ಟಿಲಿ ಇವ್ರಿಗೆ ಸಿಕ್ಕಿರ್ಲಿಲ್ಲ ಅಲ್ಲ ಕನೆಕ್ಷನ್, ಮತ್ತೆ ಆ ಫನ್ ವರ್ಷನ್ ಅಲ್ಲಿ ತಗೊಳಕ್ ಆಗಲ್ಲ. ಯಾಕಂದ್ರೆ ಒಂದ್ ಕಲಾವಿದರಾಗ ಅವರು ಒಂದ್ ಕಲಾವಿದೆ ಆಗಿ ಗಿಲಿ ಎಲ್ಲ ಮಾಡಿದಾಗ ಐ ಡೋಂಟ್ ನೋ ವೈ ಶಿ ಗೇವ್ ದಟ್ ಸ್ಟೇಟ್ಮೆಂಟ್. ನಿಮ್ಗೆ ಯಾಕೆ ಅನ್ನಿಸ್ತು ಅಂದ್ರೆ ಈ ತರದ್ದೇನೆ ನಾನು ಒಂದು ಕಂಟೆಂಟ್ ಮಾಡಬಹುದು ಅಂತ? ಕಂಟೆಂಟ್ ಅಂತ ಏನಾಗತ್ತೆ, ಇವಾಗ ಅಲ್ಲಿ ಫನ್ ಬೇಕಿತ್ತು ನನಗೆ. ಆಮೇಲೆ ಆ ಕ್ಲೋಸ್ನೆಸ್ ಕೊಟ್ರು ಅವರು, ಚೆನ್ನಾಗಿತ್ತು ಅವ್ರಿಗೆ. ಅವ್ರ ಜೊತೆ ಇಬ್ಬರ ಜೊತೆನೂ ಇದ್ದಿದ್ ಕಾಂಬಿನೇಷನ್ ಫನ್. ಆಮೇಲೆ ನಾವು ಮಾಡ್ತಿದ್ದಿದ್ ಬರೀ ಗಿಲ್ಲಿಗೆ ಉರ್ಸಕ್ಕಾಗ್ಲಿ ಅಥವಾ ಸುಮ್ನೆ ಅದೊಂದು ಅವನು ಉರ್ಕೋತಿದ್ದ, ಹಂಗ್ ಮಾಡ್ಬೇಡ ಅಂತೆಲ್ಲ ಮಾಡ್ತಾರೆ. ಅದಾದ್ಮೇಲೆ ನಾರ್ಮಲ್ ಆಗಿರ್ತಾ ಇದ್ವಿ. ಅದು ಅವ್ರಿಗೆ ಮೇ ಬಿ ನಾವಂಗಿರಕ್ ಆಗ್ಲಿಲ್ವೇನೋ ಅಂತ ಅನ್ನಿಸ್ತು, ಅಥವಾ ಓಕೆ ಇವರೇನೋ ಫನ್ ಕೊಡ್ತಾ ಇದ್ದಾರೆ ಅಂತ. ಅದು ಐ ಡೋಂಟ್ ನೋ, ಇಟ್ ಈಸ್ ಅ ಪರ್ಸನಲ್ ಚಾಯ್ಸ್. ಬಟ್ ನಮ್ದಂತೂ ಇಟ್ ಈಸ್ ಪ್ಯೂರ್ಲಿ ಫಾರ್ ದ ಟೆಲಿವಿಷನ್ ಫನ್ ಆ್ಯಂಡ್ ಜನಕ್ಕೆ ಎಂಟರ್ಟೈನ್ಮೆಂಟ್ ಮಾಡೋಣ ಅನ್ನೋದಕ್ಕೋಸ್ಕರ ನಾವು ಕಂಟೆಂಟ್ ಕೊಟ್ವಿ ಅನ್ನೋದು ಬಿಟ್ರೆ ಇನ್ಯಾವ ಇಂಟೆನ್ಷನು ಇರಲಿಲ್ಲ.